ಈ ಬೇಸಿಗೆಗಾಲದಲ್ಲಿ ನಾವು ಸಂಡಿಗೆನ ಮಾಡ್ಕೊತೀವಿ. ಇದು ಸ್ಪೆಷಲ್ಲಾಗಿ ಮದ್ದೂರು ಸಂಡಿಗೆ ಅಂತ. ಏನು ಸ್ಪೆಷಲ್ಲು ಅಂದರೆ ಇದು ಸೇಮ್ ಮದ್ದೂರು ವಡೆ ತಿಂದ ಹಾಗೆ ಟೇಸ್ಟ್ ಇರುತ್ತೆ. ಮನೆಯೆಲ್ಲ ಪೂರ್ತಿ ಘಮ ಘಮ ಅಂತ ಇರುತ್ತೆ. ಈ ಸಂಡಿಗೆ ಹೇಗೆ ಮಾಡೋದು ಅಂತ ನಾನು ನಿಮಗೆ ಇಲ್ಲಿ ತೋರಿಸಿದ್ದೀನಿ ನೋಡಿ. ಇದು ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಕೂಡ ಮಾಡ್ಕೊಳ್ಳಿ. ಚಳಿಗಾಲದಲ್ಲಿ ಕಾಫಿ ಜೊತೆಗೆ ಇದನ್ನು ತಿಂತಾಯಿದ್ರೆ ಒಳ್ಳೆ ಮಜಾ ಇರುತ್ತೆ ಅಲ್ವಾ. ಇವಾಗ ನೀವು ಮಾಡ್ಕೋಬೇಕು ಅಂದರೆ ಬನ್ನಿ, ನಾನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ನಾನು ಮದ್ದೂರು ವಡೆ ಸಂಡಿಗೆ ಅಂತ ಇದನ್ನು 2 ಡೇಸ್ ನೆನೆಸ್ಬೇಕು. ಇದ್ರ ಜೊತೆಗೆ ನಾವು ಕರಿಬೇವು ಮತ್ತು ಈರುಳ್ಳಿ ಹಾಕಿ ನಾನು ನೆನೆಸಿದ್ದೀನಿ 2 ಡೇಸಿಂದ. ಇವಾಗ ಇದು ಈರುಳ್ಳಿ ಮತ್ತು ಕರಿಬೇವನ್ನೆಲ್ಲ ತೆಗೆದ್ಬಿಟ್ಟು ನೀಟಾಗಿ ವಾಶ್ ಮಾಡಿಕೊಂಡು ನಾವು ಇದನ್ನು ರುಬ್ಬಿಟ್ಟು ಇವತ್ತು ನೈಟು ಇಡಬೇಕು. ನಾಳೆ ಸಂಡಿಗೆ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ಇವಾಗ ನೋಡಿ, ನಾನು ಅಕ್ಕಿನ ನುಣ್ಣಗೆ ಆದಷ್ಟು ನುಣ್ಣಗೆ ರುಬ್ಕೊಳ್ಳೋಣ. ಇವಾಗ ಅಕ್ಕಿ ಎಲ್ಲ ನೀಟಾಗಿ ರುಬ್ಬಿ ಆಯಿತು. ಇದನ್ನು ಸ್ವಲ್ಪ ಮಿಕ್ಸಿ ತೊಳ್ಕೊಂಡು ನೀರು ಟೋಟಲಾಗಿ ನಾನು ಬಳಸ್ಕೋಬೋದು. ನಾನು ಇಲ್ಲಿ 2 ಲೋಟನ ಅಕ್ಕಿ ರುಬ್ಬೋದಕ್ಕೆ ಯೂಸ್ ಮಾಡಿದ್ದೀನಿ. ಇನ್ನು ಮಿಕ್ಕಿದ್ದು 6 ಲೋಟ ನಾಳೆ ಬೆಳಗ್ಗೆ ನಿಮಗೆ ಸಂಡಿಗೆ ಮಾಡಬೇಕಾದ್ರೆ ತೋರಿಸ್ತೀನಿ ನೋಡಿ. ಇದೆಲ್ಲ ರುಬ್ಕೊಂಡಿರೋದು. ಇದು ಮಾರ್ನಿಂಗ್ ಬೆಳಗ್ಗೆ ನಾನು ಇವಾಗ 2 ಗ್ಲಾಸ್ ನೀರು ಆ್ಯಡ್ ಮಾಡಿಕೊಂಡು ಸ್ವಲ್ಪ ತೆಳುಗೆ ಮಾಡ್ಕೊಂಡಿದ್ದೀನಿ. ಟೋಟಲಾಗಿ ಹೇಗೆ ಅಂತ ಅಂದರೆ, ಈಗ ನಾನು 4 ಗ್ಲಾಸು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ಆ 4 ಗ್ಲಾಸಿಗೆ ನಾನಿವಾಗ ಆ್ಯಡ್ ಮಾಡ್ತಾರ ಅಂತ ನೀರು ಬಂದು 12 ಗ್ಲಾಸು ನೀರು ಯೂಸ್ ಮಾಡಿದ್ದೀನಿ. ನೀವು 12 ಗ್ಲಾಸ್ ನೀರನ್ನೇ ಯೂಸ್ ಮಾಡಬೇಕು, ಅದಕ್ಕಿಂತ ಎಕ್ಸ್ಟ್ರಾ ಯೂಸ್ ಮಾಡಿಬಿಡಿ. ಕರೆಕ್ಟ್ ಅಳತೆಯಾಗಿ ಬರುತ್ತೆ. ನೀವು ಮಿಕ್ಸಿಗೆ ರುಬ್ಬೋದ್ರಿಂದ ಹಿಡಿದು ಇದು ನೀಟಾಗೆಲ್ಲ ಸೈಡ್ಸ್ ಎಲ್ಲ ತೊಳೆದು ಎಲ್ಲದಕ್ಕೂ ಹಾಕೋದಕ್ಕೆ ನೀವು ನೀಟಾಗಿ 12 ಗ್ಲಾಸ್ ನೀರನ್ನ ಒಳಗೆ ಯೂಸ್ ಮಾಡಬೇಕಾಗತ್ತೆ. ಇವಾಗ ನಾನಿಲ್ಲಿ ಟೋಟಲಾಗಿ 4 ಗ್ಲಾಸ್ ಅಕ್ಕಿ ಇದೆ, 4 ಗ್ಲಾಸ್ ನೀರನ್ನ ಆ್ಯಡ್ ಮಾಡಿದ್ದೀನಿ ಇದಕ್ಕೆ. ಇಲ್ಲಿ ಟೋಟಲಾಗಿ ನಾನು 10 ಗ್ಲಾಸ್ ನೀರು ಹಾಕ್ಕೊಂಡು ಕಾಯಿಸ್ಕೊಂಡಿದ್ದೀನಿ. ಅದನ್ನು ನಾನು ಈಗ ದಪ್ಪ ತಳ ಇರೋವಂಥ ಪಾತ್ರೆಗೆ ಬಿಸಿ ನೀರನ್ನ ಆ್ಯಡ್ ಮಾಡ್ಕೊತೀನಿ. ಇವಾಗ ಬಿಸಿ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ನಾವು ಸ್ಟವ್ ಆನ್ ಮಾಡಿ ಬಿಸಿನೀರನ್ನ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟು ನಾನಿವಾಗ ಇದನ್ನು ನೀಟಾಗಿ ಎಲ್ಲ ಬ್ಲೆಂಡ್ ಮಾಡಿಕೊಂಡು ಇವಾಗ ಅದಕ್ಕೆ ನಾನು ಬಿಸಿನೀರಿಗೆ ಇದನ್ನು ಹಾಕ್ಕೊತೀನಿ. ನಾವಿದು ಆ್ಯಡ್ ಮಾಡ್ಕೊಂಡ್ಮೇಲೆ ಯಾವುದೇ ಕಾರಣಕ್ಕೂ ತಳ ನೀಟಾಗಿ ಹಿಡಿದಿರೋ ಥರ ನೀಟಾಗಿ ತಿರುಗಿಸ್ಕೊತಾನೆ ಇರಬೇಕಾಗತ್ತೆ. ಈಗ ನೋಡಿ, ನಾನು ನೀಟಾಗಿ ಆ್ಯಡ್ ಮಾಡಿದ್ದೀನಿ. ಇದರಲ್ಲಿ ಸುಮ್ಮನೆ ಹಾಗೆ ಸ್ವಲ್ಪ ಬ್ಲೆಂಡ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಆಗಿರುತ್ತೆ. ನಾವು ಕೈ ಬಿಡಿದಿರೋ ಹಾಗೆ ನೀಟಾಗಿ ತಿರುಗಿಸ್ಕೊತಾ ಇರಬೇಕಾಗತ್ತೆ. ಇದಕ್ಕೆ ನಾವು ಸಾಲ್ಟ್ ಹಾಕೋಣ. ಈಗ ಸಾಲ್ಟು ರುಚಿಗೆ ತಕ್ಕಷ್ಟು ಸಾಲ್ಟು. ಆದಷ್ಟು ಸಾಲ್ಟ್ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ. ತುಂಬ ಜಾಸ್ತಿ ಆದರೆ ಸಂಡಿಗೆ ನೀಟಾಗಿ ತುಂಬ ಉಪ್ಪಾಗ್ಬಿಡುತ್ತೆ. ಈಗ ಇದಕ್ಕೆ ಸ್ವಲ್ಪ ಉಪ್ಪಾದರೆ ಸಾಕಾಗುತ್ತೆ. ಇವಾಗ ಇದೇ ಥರ ನಾವು ತಿರುಗಿಸ್ಕೊಳ್ತಾ ಬರೋಣ. 15 ಮಿನಿಟ್ಸ್ 20 ಮಿನಿಟ್ಸ್ ಹೀಗೆ ಕೈ ಬಿಡ್ದಿರೋ ಹಾಗೆ ತಿರುಗಿಸ್ಕೊಳ್ತಾ ಇರಬೇಕು. ತಳ ಹಿಡಿದ್ಬಿಡುತ್ತೆ. ನೀವು ನೀಟಾಗಿ ಹೀಗೆ ತಿರುಗಿಸ್ಕೊಳ್ತಾ ಇರಿ. ಇವಾಗ ನೋಡಿ, ನಾನು ಸ್ವಲ್ಪ ಪಾಪಡ ಖಾರ ಹಾಕ್ಕೊತಾ ಇದ್ದೀನಿ. ಇವಾಗೆ ಹಾಕ್ಕೊಟ್ರೆ ನೀಟಾಗಿ ಮಿಕ್ಸ್ ಆಗುತ್ತೆ. ಇದು ಮಿಕ್ಕಿದೆಲ್ಲ ನಾವು ಪೂರ್ತಿ ಇದೆಲ್ಲ ಆದಮೇಲೆ ಆ್ಯಡ್ ಮಾಡ್ಕೊಬೋದು.
ತಳದಲ್ಲಿ ಸ್ವಲ್ಪ ಗಟ್ಟಿ ಹಾಕ್ತಾ ಇದೆ, ನೀಟಾಗಿ ಬ್ಲೆಂಡ್ ಮಾಡ್ಕೊತಾ ಇದೆ. ಇವಾಗ ಗಟ್ಟಿ ಹಾಕ್ತಾ ಬರ್ತಾ ಇದೆ. ಈ ಟೈಮಲ್ಲಿ ನಾವು ಕೈ ಬಿಡಿದ್ರ ಹಾಗೆ ನೀಟಾಗಿ ಇದರಲ್ಲಿ ಇವಾಗ ಸ್ವಲ್ಪ ತಿರುಗಿಸೋದು ಕಷ್ಟ ಆಗುತ್ತೆ. ಇವಾಗ ನಾನು ಇದಕ್ಕೆ ಮುದ್ದೆ ಕೋಲು ತೊಗೊಂಡು ನೀಟಾಗಿ ಹೀಗೆ ತಿರುಗಿಸ್ಕೊತೀನಿ. ನೋಡಿ ಗಟ್ಟಿ ಆಗ್ತಾ ಇದೆ, ಬೆಣ್ಣೆ ಬಂದಂಗೆ ಬರ್ತಾ ಇದೆ ನೋಡಿ. ನೀಟಾಗಿ ಆಯಿತಾ, ಆಡ್ತೈತ್ಯಾ? ಇವಾಗ ನೋಡಿ ಈ ಥರ ನೀಟಾಗಿ ಕೈ ಬಿಡ್ತಾರೆ ಹಾಗೆ ನೀಟಾಗಿ ತಿರುಗಿಸ್ಕೊತಾ ಇರಬೇಕು. ತಿರುಗಿಸ್ಕೊಂಡು ಆಮೇಲೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಪ್ಲೇಟ್ ಏನಾದ್ರು ಮುಚ್ಚಿಬಿಟ್ಟು ಇದು ಈ ಥರ ಅಂಟು ಬರಬಾರ್ದು, ನೀಟಾಗಿ ಕೈ ಇಟ್ಟರೆ ಅಂಟಿಸ್ಬಾರ್ದು. ಆ ಥರ ಆಗೋವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಇವಾಗ ಸಣ್ಣ ಉರಿಲಿ ಇದು ಬೇಯೋದಕ್ಕೆ ಬಿಡೋಣ. ಸಿಮ್ ಮಾಡಬೇಕು, ಜಾಸ್ತಿ ಇದು ಮಾಡೋಕ್ಕೆ ಹೋಗ್ಬಿಡಿ, ತಳ ಸೀದ್ಬಿಡುತ್ತೆ. ಸ್ವಲ್ಪ ಸಿಮ್ಮಲ್ಲಿ ಸ್ವಲ್ಪ ಚೆನ್ನಾಗಿ ಬೇಯಲಿ. ನೋಡಿ ಇವಾಗ ಒಂದು 5 ಮಿನಿಟ್ಸ್ ಆಗಿದೆ, ಈಗ ಚೆನ್ನಾಗಿ ಬೆಂದಿದೆ. ಇವಾಗ ಚೆಕ್ ಮಾಡೋಣ. ನೋಡಿ ಈಗ ಒಂದು ಚೂರು ಅಂಟ್ತಾ ಇಲ್ಲ. ಇವಾಗ ನಾವು ಇದನ್ನು ಆಫ್ ಮಾಡಿಕೊಂಡು ಸ್ವಲ್ಪ ಆರೋದಕ್ಕೆ ಬಿಡಬೇಕು. ನೋಡಿ ನಾನು ಸಂಡಿಗೆ ಮದ್ದೂರು ಸಂಡಿಗೆ ಸಂಡಿಗೆ ಮಾಡೋದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಇದಕ್ಕೆ ಸಣ್ಣದಾಗಿ ಹಚ್ಕೊಂಡಿರೋವಂಥ ಈರುಳ್ಳಿ ಮತ್ತು ಕಾಯಿ ಕೂಡ ತುಂಬ ಆದಷ್ಟು ಸಣ್ಣವಾಗಿ ಹಚ್ಕೊಂಡಿರೋಂಥ ಕಾಯಿ, ಕರಿಬೇವು, ಹಾಗೆ ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು. ನನಗೆ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಇತ್ತು, ಅದಕ್ಕೆ ಇಷ್ಟೇ ಹಾಕ್ಕೊಂಡಿದ್ದೀನಿ. ಇದು ಹಸಿಮೆಣ್ಸಿನ್ಕಾಯಿ ಪೇಸ್ಟ್, ಅಂದರೆ 1 ಲೋಟಕ್ಕೆ ಒಂದು 3 ಹಂಗೆ ಆ್ಯಡ್ ಮಾಡಿಕೊಂಡು ನಾನಿಲ್ಲಿ ಇಷ್ಟು ತೊಗೊಂಡಿದ್ದೀನಿ. ಆಮೇಲೆ ನೋಡಿ ಇದು ಪೂರ್ತಿಯಾಗಿ ಕೂಲ್ ಆಗಬೇಕು. ಸ್ವಲ್ಪ ಎಳ್ಳು, ಬಿಳಿ ಎಳ್ಳು ಮತ್ತು ಸ್ವಲ್ಪ ಜೀರಿಗೆ, ಇವನ್ನೆಲ್ಲ ನಾವು ಇದು ನೋಡಿ ಇದು ಫುಲ್ಲು ತಣ್ಣಗಾದ್ಮೇಲೆ ಇವೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸಂಡಿಗೆ ತಟ್ಕೋಬೇಕು. ನೋಡಿ ಇವಾಗ ಇದು ತಣ್ಣಗಾಗಿದೆ. ಇವಾಗ ಸ್ವಲ್ಪ ಎಳ್ಳು ಮತ್ತು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಹಾಗೆ ಕಾಯಿ ಸಣ್ಣದಾಗಿ ಕಟ್ ಮಾಡಿರೋದು, ಕರಿಬೇವು, ಹಾಗೆ ಆನಿಯನ್. ಇದು ನೀವು ನೈಟ್ ಮಾಡಿಟ್ಬಿಟ್ಟು ಬೆಳಗ್ಗೆ ಮಾರ್ನಿಂಗ್ ಇವೆಲ್ಲ ಹಾಕಿದ್ರೆ ತುಂಬ ಈಸಿಯಾಗಿರುತ್ತೆ. ನೋಡಿ ಪೇಸ್ಟ್, ಹಸಿಮೆಣ್ಸಿನ್ಕಾಯಿ ಪೇಸ್ಟು, ಹಾಗೆ ಕೊತ್ತಂಬರಿ ಮತ್ತು ತುರಿದಿರೋ ಅಂಥ ಕ್ಯಾರೆಟ್, ಇಷ್ಟು ಹಾಕ್ಕೊಂಡು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ ನೀಟಾಗಿ ಎಲ್ಲ ಕ್ಲೀನಾಗಿ ಒಂದಕ್ಕೊಂದು ನೀಟಾಗಿ ಎಲ್ಲ ಬೇಯಬೇಕು.
ನೋಡಿದ್ರಲ್ಲ ಮದ್ದೂರು ಸಂಡಿಗೆ ಹೇಗೆ ಮಾಡೋದು ಅಂತ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಈ ಬೇಸಿಗೆ ಮುಗಿಯೋಷ್ಟೊತ್ತಿಗೆ ನೀವು ಕೂಡ ಈ ಸಂಡಿಗೆಯನ್ನು ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ನೀವು ಮದ್ದೂರು ವಡೆ ತಿಂದಷ್ಟೇ ರುಚಿಯಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ಇದೇನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ನಿಮ್ಮ ಎಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.